ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ದಿಲ್ಲಿಯಲ್ಲೊಂದು ಅಪರೂಪದ ಘಟನೆ ನಡೆಯಿತು. ಕಾಕತಾಳೀಯ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆ ನಮ್ಮೆದುರಿಗೆ ಸಾಕ್ಷಿಯಾಗತ್ತೆ. ಆಮ್ ಆದ್ಮಿ ಪಕ್ಷದವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಮುಂದ್ಗಡೆ ಒಂದು ದೊಡ್ಡದಾದಂಥ ಸಿಲಿಂಡರ್ನ ಚಿತ್ರ ಇಟ್ಕೊಂಡು ಒಂದಷ್ಟು ಜನ ನರೇಂದ್ರ ಮೋದಿ ಹಾಯ್ ಹಾಯ್, ನರೇಂದ್ರ ಮೋದಿ ಹಾಯ್ ಹಾಯ್ ಅಂತೆಲ್ಲ ಕಿರಿಸ್ತಾ ಇದ್ರು. ರಸ್ತೆಯನ್ನು ತಡೆಗಟ್ಟಿ ಜನ ಓಡಾಡಲಿಕ್ಕೆ ತೊಂದರೆ ಕೊಡ್ತಾಯಿದ್ರು. ಸಂಚಾರ ಅಸ್ತವ್ಯಸ್ತ ಆಗುವಂಥ ಸ್ಥಿತಿ ಉಂಟಾಗಿತ್ತು. ವಿಪಕ್ಷದವರು ಗ್ರಾಹಕರ ಪರವಾಗಿ, ಈ ದೇಶದ ಜನರ ಪರವಾಗಿ ಧ್ವನಿ ಎತ್ತಿದಂಥ ಘಟನೆ. ಮಜಾ ನೋಡಿ ಹೇಗಿದೆ. ಸರಿಯಾಗಿ ಅದೇ ಸಮಯಕ್ಕೆ ಹಿಂದುಗಡೆಯಿಂದ ಈ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡುವ ಹುಡುಗ ಆಟೋ ತಂದು ಹಿಂದುಗಡೆ ನಿಲ್ಲಿಸ್ತಾನೆ. ನಿಲ್ಲಿಸಿ ಮನೆಯಲ್ಲಿ ತನ್ನ ಸಿಲಿಂಡರನ್ನು ಡೆಲಿವರಿ ಮಾಡಿ ಖಾಲಿ ಸಿಲಿಂಡರ್ನ ವಾಪಸ್ ಗಾಡಿಗಿಡುವಂಥ ಸನ್ನಿವೇಶ. ಅಂದರೆ ಯಾವ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲಾರದೆ ನಿರಂತರವಾಗಿ ವಿದೇಶಾಂಗ ಸಂಪರ್ಕಗಳನ್ನು ಬಳಸಿಕೊಂಡು ದೇಶದ ಇಂಧನ ವ್ಯವಸ್ಥೆಯನ್ನು ಸರಿದೂಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವ ಒಂದು ಸನ್ನಿವೇಶ, ಅದಕ್ಕೆ ತದ್ವಿರುದ್ಧವಾಗಿ ದೇಶದ ಪರವಾಗಿ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ, ರಾಷ್ಟ್ರದ ಹಿತದ ದೃಷ್ಟಿಯಿಂದ ಇಂಥ ಸಂದರ್ಭದಲ್ಲಿ ಜನರನ್ನು ಮನವೊಲಿಸಬೇಕಾದ ಸಂದರ್ಭದಲ್ಲಿ ವಿಪಕ್ಷಗಳು ಯಾವ ರೀತಿಯಾಗಿ ತಮ್ಮ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಅನ್ನೋಂಥ ಇನ್ನೊಂದು ಕಡೆ. ನಿನ್ನೆ ಇನ್ನೊಂದು ಭಾಳ ವಿಚಿತ್ರವಾದ ಘಟನೆ ನಡೀತು. ಇದು ನೀವು ನೋಡಬೇಕಾದಂಥ ಸನ್ನಿವೇಶ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾನ ಭಾಷಣ. ಸ್ವತಃ ಯಥಾ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ಇಂಥ ಸಂದರ್ಭವನ್ನು ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷ ಆಗಲಿ ಕಾಯ್ಕೊಂಡು ಕೂತಿರುತ್ತೆ. ಅದು ಸಮಾಜವಾದಿ ಪಾರ್ಟಿ ಇರಲಿ, TMC ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲರ ಮನಸ್ಥಿತಿಯೂ ಒಂದೇ ಆಗಿದೆ. ಈ ದೇಶದ ದುರಂತ ಏನಂದರೆ, ವಿಪಕ್ಷಗಳು ಅಂದರೆ ಎಲ್ಲವನ್ನೂ ವಿರೋಧಿಸುವುದು ಮತ್ತು ದೇಶದ ಹಿತದೃಷ್ಟಿಯಿಂದ ಇರುವ ವಿಚಾರವನ್ನು ಕೂಡ ದೊಡ್ಡ ರಾದ್ಧಾಂತ ಮಾಡಿ ದೇಶದ ವಿರುದ್ಧವಾದಂಥ ಕೆಲಸಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು. ಮಲ್ಲಿಕಾರ್ಜುನ ಪ್ರಶ್ನೋತ್ತರ ವೇಳೆಯ 0 ಅವರಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಮಾತು. ಮಲ್ಲಿಕಾರ್ಜುನ ಮುತ್ಯ, ಈ ದೇಶದಲ್ಲಿ ವಿದೇಶಾಂಗ ನೀತಿಯೇ ಸರಿ ಇಲ್ಲ, ಜನ ಪರದಾಡ್ತಾ ಇದ್ದಾರೆ, ಹೋಟೆಲಲ್ಲಿ ಸಿಲಿಂಡರ್ಗಳಿಲ್ಲ, 100 ಜನ ಹೋಟೆಲ್ ಸಿಬ್ಬಂದಿಗಳು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಹೋಟೆಲ್ ಮಾಲೀಕರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದೆ ಸರ್ಕಾರ, ವಿದೇಶಾಂಗ ನೀತಿ ಸರಿ ಇಲ್ಲ, ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಆ ಕಡೆ ಸೋನಿಯಾ ಗಾಂಧಿಯವರು ಕೂತಿದ್ದಾರೆ. ಇತ್ತೀಚೆಗೆ ಸೋನಿಯಾ ಗಾಂಧಿಯವರು ಈ ರೀತಿ ಅಪರೂಪಕ್ಕೆ ನಗುತ್ತಾ ಕೂತಿರುವಂಥ ಸನ್ನಿವೇಶ ನೋಡಿದೆ ನಾನು. ಆಕೆ ನಗುವ ದೃಶ್ಯ ಎಲ್ಲಿಯೂ ನಿಮಗೆ ಇತ್ತೀಚಿನ ದಿನದಲ್ಲಿ ಸಿಗೋದೇ ಇಲ್ಲ. ಯಾವಾಗಲೂ ಆತಂಕದಲ್ಲಿ, ಕಾರ್ಮೋಡ ಕವಿದ ವಾತಾವರಣದ ರೀತಿಯಲ್ಲಿ, ಪ್ರತಿ ಕ್ಷಣವೂ ಕೂಡ ಯಾವುದೋ ಒಂದು ರೀತಿಯ ಧಾವಂತದಲ್ಲಿರುವಂಥ ಮುಖಚಹರೆ ಅವ್ರದ್ದಾಗಿರುತ್ತೆ. ಜೊತೆಗೆ ಅವರಿಗೆ ಆರೋಗ್ಯದ ಸಮಸ್ಯೆನೂ ಯಾವಾಗಲೂ ಕಣ್ಣುಗಳನ್ನು ಪಿಳುಕಿಸ್ತಿರ್ತಾರೆ ಅವರು. ಈ ಗಾಬರಿಗೆ ಕಣ್ಣು ಪಿಳುಕಿಸೋದಿದೆಯಲ್ಲ, ಆ ರೀತಿ ಕಣ್ಣು ಪಿಳುಕಿಸ್ತಾರೆ ಅವರು. ಅದು ಯಾಕಾಗೆ ನನಗೆ ಗೊತ್ತಿಲ್ಲ, ಅನಾರೋಗ್ಯದ ಕಾರಣ ಇದ್ದರೂ ಇರಬಹುದು. ನಿನ್ನೆ ಮಾತ್ರ ಅವರು ಭಾಳ ಸಂತೋಷದಲ್ಲಿದ್ದ ಹಾಗೆ, ಆಮೇಲೆ ಯಾವುದೇ ರೀತಿಯದಾದಂಥ ತಲ್ಲಣಗಳಿರಲಾರದೆ ಮುಂದೆ ಒಳ್ಳೆಯ ದಿನಗಳು ಬರ್ತವೆ ಅಂತ ಸಮಾಧಾನ ಚಿತ್ತರಾಗಿ ಕೂತಂಥ ತಾಯಿಯ ರೀತಿ ಅವ್ರು ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಮಗನ ಭವಿಷ್ಯ ಅವ್ರ ಎದುರು ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ. ಅಂದರೆ ಈ ರೀತಿಯ ಸಂದರ್ಭಗಳು ಬಂದು ನರೇಂದ್ರ ಮೋದಿಯವರ ಅಸ್ಮಿತೆ, ಅವರ ಪ್ರಭಾವ ಮತ್ತು ಅವ್ರಿಗಿರುವಂಥ ಹೆಸರು ಎಲ್ಲವೂ ತೊಳೆದು ಹೋಗಿ ಇವ್ರಿಗಿಂತ ರಾಹುಲ್ ಗಾಂಧಿನೇ ವಾಸಿ ಅಂತ ಈ ದೇಶದ ಜನ ಮತ ಹಾಕ್ತಾರೆ ಅನ್ನುವಂಥ ಒಂದು ನಂಬಿಕೆ, ಹುಸಿ ನಂಬಿಕೆ ಅವರಲ್ಲಿ ಉಂಟಾಗಿದೆ ಅಂತ ನನಗನ್ಸುತ್ತೆ. 3 ನಿಮಿಷದ ಸಮಯ ಮಲ್ಲಿಕಾರ್ಜುನ ಮುತ್ಯಗೆ. ಆತ ಮಾತಾಡಿದ್ದು 10 ನಿಮಿಷಕ್ಕಿಂತ ಜಾಸ್ತಿ. ನೋಡಿ, ಒಬ್ಬ ವಿಪಕ್ಷದಲ್ಲಿ ನಾಯಕನಾಗಿ ಕೂತಂಥ ವ್ಯಕ್ತಿ ಶಿಸ್ತನ್ನು ಪರಿಪಾಲಿಸಬೇಕು, ಒಂದನೇದು. ಎರಡನೇದು, ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ, ಇದರಿಂದ ದೇಶಕ್ಕೆ ಏನಾದರೂ ನಷ್ಟ ಆಗತ್ತಾ ನಾನು ಮಾತಾಡೋದ್ರಿಂದ, ದೇಶದ ಹಿತದೃಷ್ಟಿಯಿಂದ ಉಲ್ಟಾ ಏನಾದರೂ ನಾನು ಮಾತಾಡ್ತಾ ಇದ್ದೇನೆ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇದು ಯಾವುದೂ ಮಾಡಲಾರ್ದೆ ಇದೊಂದು ಸಿಕ್ಕಂಥ ಅವಕಾಶ ಅಂತ ಭಾವಿಸ್ತಾ ಮಲ್ಲಿಕಾರ್ಜುನ ಮುತ್ಯ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ರು. ವಿಪಕ್ಷದ ಕೆಲಸ ಅಂದರೆ ಕೇವಲ ತರಾಟೆಗೆ ತೆಗೆದುಕೊಳ್ಳುವುದು ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಭಾವಿಸ್ತಾ ಇದ್ದಾರೆ. ನನಗೆ ಅದೇ ಅಚ್ಚರಿ ಆಗ್ತಾ ಇರೋದು. ಆಮೇಲೆ 85 ವರ್ಷ ಆದಂಥ ಮಲ್ಲಿಕಾರ್ಜುನ ಮುತ್ಯ ತಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 2011ರಿಂದ 2013ರಲ್ಲಿ ಯಾವ ರೀತಿಯಾಗಿ ಗ್ಯಾಸ್ ಅನಿಲಕ್ಕಾಗಿ ಪರದಾಡಬೇಕಾಗಿತ್ತು ಮತ್ತು ಹೇಗೆ ಪಿ ಚಿದಂಬರಂನಿಂದ ಹಿಡಿದು ಮನಮೋಹನ್ ಸಿಂಗಿಂದ ಹಿಡಿದು ಪ್ರತಿಯೊಬ್ಬರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದರು ಅನ್ನೋದನ್ನು ಒಂದು ಸಲ ನೆನಪು ಮಾಡ್ಕೋಬೇಕು. ಪಿ ಚಿದಂಬರಂ ಹೇಳ್ತಾ ಇದ್ರು, ಅವತ್ತು
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೇಟ್ ಜಾಸ್ತಿ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಅದು ಏನು ರೇಟ್ ಇದೆ ಆ ರೇಟಿಗೆ ನೀವು ತೊಗೋಬೇಕು, ಗ್ಯಾಸ್ ಸಿಲಿಂಡರ್ ಬೇಕು ಕೊಡಬೇಕು ನೀವು ಅಂತ ಏನು ತರಾಟೆಗೆ ತೆಗೆದುಕೊಳ್ತಾಯಿದ್ರು. ಇನ್ನು ಈ ಕಡೆ ಮನಮೋಹನ್ ಸಿಂಗ್ ಬರೋದು ಇಂಧನ ಅನಿಲ ಬರೋದು ತೊಂದರೆ ಆದರೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಅಭಾವ ಸೃಷ್ಟಿ ಆದರೆ ನಾವೇನು ಮಾಡೋಕ್ಕಾಗತ್ತೆ? ನಮ್ಮ ಕೈಯಲ್ಲಿಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಚಟುವಟಿಕೆಗಳಿವು, ಇದನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡೋ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾಯಿದ್ರು ಪ್ರಧಾನಮಂತ್ರಿ. ಈ ರೀತಿಯ ಒಂದು ಸನ್ನಿವೇಶವನ್ನು ಇವತ್ತಿನ ದಿವಸ ಇವರೆಲ್ಲ ಮರ್ತು ಬಿಟ್ಟಿದ್ದಾರೆ. ಇವರೆಲ್ಲ ಮರ್ತು ಏನು ಅಂದರೆ ನರೇಂದ್ರ ಮೋದಿ ಏನು ಮಾಡ್ತಾ ಇಲ್ಲ, ಆಮೇಲೆ ಆ ಕಡೆ ಡಾಕ್ಟರ್ ಜಯಶಂಕರ್ ಏನು ಮಾಡ್ತಾ ಇಲ್ಲ, ಸರ್ಕಾರವೇ ಸರಿ ಇಲ್ಲ ಅಂತ ಜನರ ಮನಸ್ಸಿನಲ್ಲಿ ಹೇಗಾದರೂ ಬಿತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕದಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಲಾಯಿತು. ವಾಷಿಂಗ್ಟನ್ ಡಿ ಸಿಯಲ್ಲಿ ಜನರನ್ನ ಬಳಕೆದಾರರ ಸಂದರ್ಶನವನ್ನು ಮಾಡಲಾಯಿತು ಅಲ್ ಜಜೀರಾ ಚಾನಲ್ನಲ್ಲಿ. ವಾಷಿಂಗ್ಟನ್ ಡಿ ಸಿಯಲ್ಲಿ ಜನ ಅಲ್ಲಿ ಹೋಗ್ತಾರೆ, ಅವರೇ ಪೆಟ್ರೋಲ್ ಹಾಕ್ಕೋಬೇಕು. ಅಲ್ಲಿರುವಂಥ ಗ್ಯಾಸ್ ಅಂತಾರೆ, ಅಲ್ಲಿಗೆ ಗ್ಯಾಸೋಲಿನ್ ಅಂತ, ಒಂದು ಗ್ಯಾಲನ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಆಗಿದೆ. ಕಳೆದ ಒಂದೇ ಒಂದು ವರ್ಷದಲ್ಲಿ 30% ಅಲ್ಲಿ ಇಂಧನದ ರೇಟ್ ಜಾಸ್ತಿ ಆಗಿದೆ. ಕಳೆದ 15 ದಿವಸದಲ್ಲಿ 12% ಜಾಸ್ತಿ ಆಗಿದೆ. ಅಲ್ಲಿಯ ಗ್ರಾಹಕರನ್ನು ಮಾತಾಡಿಸುತ್ತೆ ಚಾನಲ್ಲು, ಏನು ಅನಿಸುತ್ತೆ ನಿಮಗೆ ಅಂತೇಳಿ. ನಮಗೆ ಹೊರೆ ಆಗ್ತಾ ಇದೆ, ಆದರೆ ನಾವೇ ಯುದ್ಧವನ್ನು ಪ್ರಾರಂಭ ಮಾಡಿದ ದೇಶ, ನಾವು ನಮ್ಮ ಸರ್ಕಾರದ ಜೊತೆ ಅನಿವಾರ್ಯವಾಗಿ ಕೈ ಜೋಡಿಸಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಹಿತದೃಷ್ಟಿಯಿಂದ ನಡೀತಾ ಇರೋ ಕೆಲಸ ಇದು ಅಂತ ಒಂದಷ್ಟು ಜನ ಮಾತಾಡಿದರು. ಒಂದಷ್ಟು ಜನ ಹೇಳಿದರು, ಜಾಗತಿಕ ಮಟ್ಟದಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಅದರ ವಿರುದ್ಧ ಧ್ವನಿಯನ್ನು ಎತ್ತುವ ಪ್ರಶ್ನೆ ಇಲ್ಲ ಅಂತ ಮತ್ತೊಬ್ಬರು ಹೇಳ್ತಾರೆ. ನಮ್ಮಲ್ಲಿ ಗ್ರಾಹಕರನ್ನು ಮಾತಾಡಿಸೋದಲ್ಲ, ರಾಜಕೀಯ ಪಕ್ಷದ ಧುರೀಣರು ಅನ್ಸ್ಕೊಂಡಂಥ ಮುಖಂಡರನ್ನು ಮಾತಾಡಿಸ್ಬಿಟ್ರೆ ಅವ್ರಿಗೆ ದೇಶದ ಬಗ್ಗೆ ಮಾತಾಡೋದಿಲ್ಲ. ಪಾಪ ಜನರಿಗೆ ಬಿಡಿ, ಜನರಿಗೆ ದೇಶಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಕೊಡ್ತೀನಿ, ದೇಶಕ್ಕೋಸ್ಕರ ಪೆಟ್ರೋಲ್ ರೇಟ್ ಜಾಸ್ತಿ ಕೊಡ್ತೀನಿ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಏಕೆಂದರೆ ಅವರವನು ಹೊಟ್ಟೆ ಪಾಡು ಪಾಪ ಆತ ಒದ್ದಾಡ್ತಾ ಇರ್ತಾನೆ. ನಮ್ಮಂಥವ್ರು ಯಾರೋ ಕಳಕಳಿರೋರು ಒಂದಷ್ಟು ಜನ ಮಾತಾಡ್ಬೋದು ಅದ್ರ ಬಗ್ಗೆ, ಅವ್ರಿಗೆ ಏನು ನೀವು ಅದಕ್ಕೆ ಸಮಷ್ಟಿ ಪ್ರಜ್ಞೆ ಇತ್ತು ಆದ್ದರಿಂದ ಆ ರೀತಿ ಹೇಳಿದರು ಅಂತ ನಮ್ಮವ್ರು ಹೇಳ್ಬೋದು. ಪಾಪ ಜನಸಾಮಾನ್ಯರಿಗೆ ಅದರಿಂದ ತೊಂದರೆ ಆಗಿರುತ್ತೆ. ಹೋಟೆಲ್ ಓನರ್ಗೆ ಗ್ಯಾಸ್ ಸಿಲಿಂಡರ್ ಸಿಕ್ಕಿರಲ್ಲ, ಆತಿನ ಮೊದಲು ಗ್ಯಾಸ್ ಸಿಲಿಂಡರ್ ಇಂಪಾರ್ಟೆಂಟು, ದೇಶ ಆಮೇಲೆ ಅಂತ ಹೇಳ್ತಾನಾತ. ಹೇಳಬಾರ್ದು, ಹೇಳ್ತಾರೆ, ಅನಿವಾರ್ಯ. ಅದು ಬದುಕು, ಜೀವನ, ಬದುಕು ಮುಖ್ಯ ಆಗತ್ತೆ ಮನುಷ್ಯನಿಗೆ. ದೇಶಕ್ಕೋಸ್ಕರ ನಾನು ಹೋಟ್ಲು ಬಾಗಿಲು ಹಾಕ್ತೀನಿ ಅಂತ ಹೇಳೋ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ, ವಿರಳ. ಅದು ಇರಲಿ. ನಾನು ಹೇಳೋದು, ಇವರ ಮನೆಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಇಟ್ಕೊಂಡಿರ್ತಾರೆ ರಾಜಕಾರಣಿಗಳು. ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ. ಸಮಾಜವಾದಿ ಪಾರ್ಟಿಯವರು ಒಂದು ಇದನ್ನು ಮಾಡಿದರು, ಏನು ಒಂದು ಸ್ಕಿಟ್ಟನ್ನು ತಯಾರಿ ಮಾಡಿ ವಿಡಿಯೋವನ್ನು ಹಾರಿಬಿಟ್ಟಿದ್ದಾರೆ. ಏನಂದ್ರೆ ಹೋಗಿ ಬಾಗಿಲು ಬಡಿತಾರೆ, ಬಾಗಿಲು ಬಡ್ದಾಗ ಬಾಗಿಲು ತೆಗೆಲ್ಲ, ಬಾಗಿಲು ತೆಗೆದದ್ದು ಕಷ್ಟಪಟ್ಟು ಕೆಂಪು ಟೊಪ್ಪಿಗೆ ಹಾಕ್ಕೊಂಡಿರ್ತಾರೆ ಎಲ್ಲ ಕಾರ್ಯಕರ್ತರು. ಈ ಸಮಾಜವಾದಿ ಪಾರ್ಟಿಯ ಕಾರ್ಯಕರ್ತರು ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋಕ್ಕೆ ಕೆಂಪು ಟೊಪ್ಪಿಗೆ ಹಾಕಿರ್ತಾರೆ. ಬಾಗಿಲನ್ನು ಒಡೆದು ತೆಗೆದಾಗ ಸಿಲಿಂಡರು ನೇತು ಹಾಕ್ಕೊಂಡಿರ್ತದೆ, ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿದೆ ಸಿಲಿಂಡ್ರು ಅಂತ. ಇದನ್ನು ಎಲ್ಲ ಕಡೆ ಅಖಿಲೇಶ್ ಯಾದವ್ ಥರದವರು ಹರಿಬಿಡ್ತಾರೆ. ಅಂದರೆ ಇವರಿಗೆ ಯಾವ ಸಂದರ್ಭದಲ್ಲಿ ದೇಶದಲ್ಲಿ ಸಂದಿಗ್ಧತೆ ಇದೆ, ಈಗ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆಯೂ ಇಲ್ಲ. ಮತ್ತು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ನರೇಂದ್ರ ಮೋದಿಯವರ ಹೆಸರನ್ನು ಹಾಳು ಮಾಡಬೇಕು ಅನ್ನುವಂಥ ಒಳಗಡೆ ಆಂತರ್ಯದಲ್ಲಿ ಅಂಥದ್ದೊಂದು ಆಸೆ ಬೇರೆ ಇರುತ್ತೆ ಇವರಿಗೆ. ಇದೇ ಕೆಲಸವನ್ನು ಇವರು ಕೋವಿಡ್ ಸಂದರ್ಭದಲ್ಲಿಯೂ ಮಾಡಿದ್ದು. ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಹಾಕಿದರೆ ಗಲಾಟೆ, ಏನು ಲಾಕ್ಡೌನ್ ಮಾಡಿ ಜನರನ್ನೆಲ್ಲ ಈ ರೀತಿ ಮಾಡಿದಿರಿ ಅಂತ. ಲಾಕ್ಡೌನ್ ತೆರೆದರೆ ಲಾಕ್ಡೌನ್ ತೆರೆದು ನೀವು ಜನರಿಗೆಲ್ಲ ಸಾಂಕ್ರಾಮಿಕ ಆಗೋ ಹಾಗೆ ಮಾಡ್ತಾಯಿದ್ರಿ, ಯಾಕೆ ಬಾಗಿಲು ತೆಗಿತಾ ಇದ್ರಿ ಅಂತ, ಎಕಾನಮಿ ಬಿದ್ದೋಗಲಿ ಅಂತ. ಅದಕ್ಕೆ ಹೋರಾಟ. ವ್ಯಾಕ್ಸಿನ್ ತಂದರೆ ವ್ಯಾಕ್ಸಿನ್ ಯಾಕೆ ತೊಗೊಂಬಂದ್ರಿ ನೀವು, ಬೇರೆ ದೇಶದಿಂದ ತರಿಸ್ಬೇಕಾಯಿತು ಅಂತ, ಅದಕ್ಕೆ ಗಲಾಟೆ. ವ್ಯಾಕ್ಸಿನನ್ನು ಬೇರೆ ಶೆಲ್ಫ್ ಲೈಫ್ ಹಾಳಾಗತ್ತೆ ಅಂತ ಇತರ 110 ದೇಶಗಳಿಗೆ ಈ ವ್ಯಾಕ್ಸಿನ್ ಡಿಪ್ಲೊಮಸಿ ಮಾಡಿದರೆ ನರೇಂದ್ರ ಮೋದಿಯವರು ನಮಗೆ ಸಾಲಲ್ಲ ನೀವು ಬೇರೆ ದೇಶಕ್ಕೆ ಕೊಟ್ಟಿದ್ರಿ ಅಂತ ಅದ್ರ ಬಗ್ಗೆ ಮಾತಾಡಿದರು. ಅಂದರೆ ಈ ದೇಶದ ಜನರಿಗೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ದೇಶವನ್ನೂ ಬರ್ಬಾದ್ ಮಾಡಲಿಕ್ಕೆ ಸನ್ನದ್ಧರಾದಂಥ ಜನ. ಇದಕ್ಕೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ರಾಹುಲ್ ಗಾಂಧಿ ಅವ್ರದ್ದು ಒಂದು ಆಲೋಚನೆ ಇದೆ, ಏನಂದರೆ ನರೇಂದ್ರ ಮೋದಿಯವ್ರನ್ನ ನಾವು ಹೋರಾಟ ಮಾಡಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಥಿತಿ ನಿರ್ಮಾಣವನ್ನು ದೇವರೇ ಮಾಡಬೇಕು. ಅಂದರೆ ನರೇಂದ್ರ ಮೋದಿಗೆ ಮತ್ತು ದೇಶಕ್ಕೆ ಸಂಕಷ್ಟವನ್ನು ಒಡ್ಡಬೇಕು. ಆ ಸಂಕಷ್ಟವನ್ನು ಒಡ್ಡಿದಾಗ ಅದನ್ನು ಪರಿಹರಿಸಲಿಕ್ಕೆ ನರೇಂದ್ರ ಮೋದಿಗೆ ಆಗಿರಬಾರ್ದು. ಆವಾಗ ಆಲ್ಟರ್ನೇಟಿವ್ ಆಗಿ ನಾವು ಅಧಿಕಾರ ಹಿಡಿಬೇಕು. ಇದು ಅವರ ಸದ್ಯದ ಅಜೆಂಡಾ ಆಗಿದೆ. ಆ ಅಜೆಂಡಾ ಕೈಗೂಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನರೇಂದ್ರ ಮೋದಿ ಅವರಿಗೆ ಎಂಥದೇ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವ ತಾಕತ್ತಿದೆ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಆಪದಾಮೆ ಅವಸರ ಅಂತೇಳಿ.
ಎಂಥ ಆಪತ್ಕಾಲ ಬಂದರೂ ಅದರಲ್ಲೊಂದು ಅವಕಾಶವನ್ನು ಹುಡುಕಿ ಸರಿದೂಗಿಸುವಂಥ ಮನಸ್ಥಿತಿ ಅವ್ರಿಗಿದೆ. ಅದು ನಮಗಿರುವಂಥ ದೊಡ್ಡ ಭಾಗ್ಯ ಭಾರತದಲ್ಲಿರುವಂಥ ಭಾರತೀಯರಿಗೆ. ಹೀಗಾಗಿ ರಾಹುಲ್ ಗಾಂಧಿಯವರ ಆಸೆ ಈಡೇರೋದಿಲ್ಲ. ಆಮೇಲೆ ಸೋನಿಯಾ ಗಾಂಧಿಯವರ ಈ ನಗು ಏನಿತ್ತಲ್ಲ ನಿನ್ನದು, ಈ ನಗು ಹೆಚ್ಚು ಕಾಲ ಬಾಳಲಾರದು ನನಗನ್ನಿಸೋದು. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.